ಒಂದು ಕ್ಷಣ ಅವಳು ಗಾಬರಿ ಆದ್ಲು. ನಂತರ ಸಮಾಧಾನ ಮಾಡಿಕೊಂಡು, ಶರಣ್ ಸರ್, ನಿಜಕ್ಕೂ ನಾನು ಪ್ರಾಬ್ಲಮ್ ಅಲ್ಲೇ ಇದ್ದೀನಿ. ನಿಮ್ಮಿಂದ ನಾನು ಸಹಾಯ ಕೇಳಬೇಕು ಅಂತಿದ್ದೆ. ಆಕ್ಚುಲಿ ನಾನು ನ್ಯೂಯಾರ್ಕ್ ಯೂನಿವರ್ಸಿಟಿಲಿ ಡಾಕ್ಟರೇಟ್ ಪಡ್ಕೊಂಡಿದ್ದೀನಿ. ಸದ್ಯಕ್ಕೆ ಮಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕು ಅನ್ನೋ ಆಸೆ ಇದೆ. ಅಪ್ಲಿಕೇಶನ್ ಕೂಡ ಹಾಕ್ತಿದ್ದೀನಿ. ನೀವು ಮನ್ಸು ಮಾಡಿ ಅಂತ ಹೇಳಿ ಅವಳ ಮಾತನ್ನ ನಿಲ್ಸಿದ್ಲು. ಚೇತನಾ ಛಲ ಮತ್ತು ಅವಳ ಹಾರ್ಡ್ ವರ್ಕ್ ಡಾಕ್ಟರ್ ಸಂಯುಕ್ತ ಹಾಗೆ ಫೇಮಸ್ ಡಾಕ್ಟರ್ ಆಗೋ ಹಾಗೆ ಮಾಡಬಹುದು ಅಂತ ಶರಣ್ಗನ್ನಿಸ್ತು. ಐ ಸಿ ಅಂತ ಶಾರ್ಟ್ ಆಗಿ ಅವನ್ ರಿಪ್ಲೈ ಮಾಡ್ದ. ಡಾಕ್ಟರ್ ಚೇತನಾಗೆ ಶರಣ್ ಮಾತಿನ ಅರ್ಥ ಏನಂತ ತಿಳಿಲಿಲ್ಲ. ಅವಳು ಸುಮ್ಮನೆ ತಲೆ ಆಡಿಸಿ ತನ್ನ ಕಾರ್ ಕಡೆ ನಡೆದ್ಲು. ನಿಜವಾಗ್ಲೂ ಶರಣ್ ಅವಳಿಗೆ ಸಹಾಯ ಮಾಡ್ತಾನಾ ಅಂತ ಯೋಚಿಸ್ತಾ ಕಾರ್ ಬ್ಯಾಕ್ ಸೀಟಲ್ಲಿ ಕೂತ್ಲು. ಆಗ ಅವಳ ಫೋನ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಕಾಲ್ ಬಂತು. ಅದು ಮೆಡಿಕಲ್ ಯೂನಿವರ್ಸಿಟಿಯ HR ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಕಾಲ್ ಆಗಿತ್ತು. ಹಲೋ ಮಿಸ್ ಚೇತನಾ, ನೀವು ನಮ್ಮ ಕಾಲೇಜಲ್ಲಿ ಪ್ರೊಫೆಸರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ? ಇವತ್ತಿಂದ ನೀವು ನಮ್ಮ ಕಾಲೇಜ್ ಜೂನಿಯರ್ ಪ್ರೊಫೆಸರ್ ಅಂತ ಫೋನಿನ ಆ ಕಡೆಯಲ್ಲಿ ಮಾತಾಡ್ತಿದ್ದವರು ಹೇಳಿದ್ರು. ಚೇತನಾ ಶಾಕ್ ಇಂದ ಮುಂದೆ ನೋಡಿದ್ಲು. ಗೇಟಲ್ಲಿದ್ದ ಸೆಕ್ಯೂರಿಟಿ ಅವರು ಸೆಲ್ಯೂಟ್ ಮಾಡಿ ಅವಳನ್ನ ಹೊರಗಡೆ ಕಳಿಸಿದ್ರು. ಅವಳು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚು ರೆಸ್ಪೆಕ್ಟ್ ಅವಳಿಗೆ ಸಿಕ್ಕಿತ್ತು. ಶರ್ಮಾ ಫ್ಯಾಮಿಲಿಯಿಂದ ಹೊರಟ ಕಾರು ಚೇತನಾ ಮನೆ ಕಡೆ ಹೋಗ್ತಿತ್ತು. ಅವಳು ಮಧ್ಯ ಮಾತಾಡಿ, ಡ್ರೈವರ್, ಗುರುನಾಥ್ ಪಂಡಿತ್ರ ಮನೆಗೆ ಕರ್ಕೊಂಡು ಹೋಗಿ, ನಾನು ಅವ್ರ ಹತ್ರ ಮಾತಾಡೋದಿದೆ ಅಂತ ಅಂದ್ಲು. ಓಕೆ ಡಾಕ್ಟರ್ ಅಂತ ರೆಸ್ಪೆಕ್ಟ್ ಇಂದ ಅವನು ರಿಪ್ಲೈ ಮಾಡ್ದ. ಚೇತನಾ ಗುರುನಾಥ್ ಪಂಡಿತ್ರ ಚಿಕ್ಕ ವಿಲ್ಲಾ ತಲುಪಿದ್ಲು. ಅವಳು ಬಂದಾಗ ಲೀವಿಂಗ್ ರೂಮಲ್ಲೇ ದೊಡ್ಡ ಗಲಾಟೆ ಕೇಳಿಸ್ತಿತ್ತು. ಗುರುನಾಥ್ ಪಂಡಿತ್ರು ತನ್ನ ಮಗನಿಗೆ ಬೈತಾ ಇದ್ರು. ಥೂ, ನಿನ್ನಂತ ಮಗನಿಗೆ ಜನ್ಮ ಕೊಟ್ನಲ್ಲ. ಜೂಜಾಡೋದು, ಡ್ರಿಂಕ್ಸ್ ಮಾಡೋದು ಎರಡ ನಿನ್ ಚಟ. ಆ ಜೂಜಿಗೆ ಅದೆಷ್ಟು ಹಣ ಸುರಿದಿದೀಯಾ? ನಾನೇನು ಹಣನ ಬೆಳಿತಾ ಇಲ್ಲಪ್ಪ, ಕಷ್ಟಪಟ್ಟು ಸಂಪಾದಿಸ್ತಿದ್ದೀನಿ. ಇರೋ ಬರೋ ಹಣ, ಆಸ್ತಿ ಎಲ್ಲ ನಿನ್ ಜೂಜಿಂದ ಕಳ್ಕೊಳ್ಳೋ ಹಾಗಾಯ್ತು. ನನ್ ಸಂಪಾದಿಸಿರೋ ಸೇವಿಂಗ್ಸ್ ಅಂತ ಮಾಡ್ಕೊಂಡಿರೋ ಹಣನೂ ಹಾಳು ಮಾಡ್ದೆ. ಮುಂದೆ ನಮ್ ಜೀವನ ನಡಿಬೇಕೋ ಬೇಡವೋ ಅಂತ ಅವರು ಕಿರ್ಚಾಡ್ತಾ ಇದ್ರು. ಅವ್ರಷ್ಟೊಂದು ಕೂಗಾಡಿದ್ರು. ಅವ್ರ ಮಗ ಧ್ರುವ ಆರಾಮಾಗೆ ಸೋಫಾ ಮೇಲೆ ಕೂತು ಮುಗುಳ್ನಾಗ್ತಿದ್ದ. ಪಾಪ, ತುಂಬಾ ಕೂಗಾಡ್ಬೇಡ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನ್ ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ. ನಿಮ್ಮ ಶಿಷ್ಯೆ ಡಾಕ್ಟರ್ ಚೇತನಾಗೆ ನನ್ನ ಮದುವೆ ಆಗೋಕ್ ಹೇಳಿ. ಅವಳು ನನ್ನ ಮದುವೆ ಆದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಇದೆ. ಹೇಗಂದ್ರೂ ತುಂಬಾ ಓದ್ಕೊಂಡಿದ್ದಾಳೆ. ನಮ್ಮ ಮನೆಗೆ ಬೇಕಾದಷ್ಟು ಹಣ ಸಿಕ್ಕುತ್ತೆ. ಗುರುಗಳು ಹೇಳಿದ್ಮೇಲೆ ಅವಳು ಇಲ್ಲ ಅನ್ನಲ್ಲ. ಲೆಟ್ಸ್ ಟ್ರೈ ಪಾಪ ಅಂತ ಅವನಂದ. ಇನ್ನೇನು ಒಳಗಡೆ ಕಾಲಿಡ್ಬೇಕು ಅಂತಿದ್ದ ಚೇತನ ಅವ್ರ ಮಾತನ್ನ ಕೇಳಿಸ್ಕೊಂಡು ಒಂದ್ ಹೆಜ್ಜೆ ಹಿಂದಕ್ಕಿಟ್ಲು. ಅವಳಿಗೆ ಸಖತ್ ಇರಿಟೇಟ್ ಆಯ್ತು. ಅವಳ ಕಣ್ಣಲ್ಲಿ ಕಿರಿಕಿರಿ ಇತ್ತು. ಚೇತನ ನಿಧಾನಕ್ಕೆ ಲಿವಿಂಗ್ ರೂಮ್ಗೆ ಎಂಟರ್ ಆದ್ಲು. ಚೇತನನ ನೋಡಿ ಗುರುನಾಥ್ ಪಂಡಿತ್ರು, ಚೇತನ, ನೀನು ಧ್ರುವ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಮ್ಮ. ಅವನು ತುಂಬಾ ಹಾಳಾಗ್ತಿದ್ದಾನೆ. ಯಾವಾಗ ನೋಡಿದ್ರು ಸುತ್ತಾಟ, ಜೂಜು. ನಿನ್ ಜೊತೆಲಿದ್ರೆ ಅವನ್ ಬ್ಯಾಲೆನ್ಸಿಗಾಗಿರ್ತಾನೆ ಅಂತ ಹೇಳಿದ್ರು. ಚೇತನ ತನ್ನ ಬಗ್ಗೆ ತಪ್ಪು ತಿಳ್ಕೊಡೋದು ಇಷ್ಟಪಡಲ್ಲ ಧ್ರುವ. ಇಷ್ಟೊತ್ತು ಸುಮ್ಮನೆ ಇದ್ದ ಅವನು ಈಗ ಹೇಳ್ದ, ಪಪ್ಪನ್ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಅವ್ರಿಗೆ ಏನೋ ಆಗಿದೆ. ಸುಮ್ಮನೆ ಆಗ್ಲಿಂದ ನನ್ನ ಬ್ಲೇಮ್ ಮಾಡ್ತಿದ್ದಾರೆ. ಅಲ್ಲ, ಇವಿಗೆ ಕೇರ್ ಫ್ರೀ ಮಾತ್ರೆನ ಕಂಡು ಹಿಡಿಯೋಕಾಗ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಸುಮ್ಮನೆ ನನಗ್ ಬೈತಿದ್ದಾರೆ ಅಂತ ತಂದೆ ಮಾಡಿದ ಕಂಪ್ಲೇಂಟ್ನ ಒಪ್ಕೊಳ್ದೆ ಹೇಳ್ದ. ಮತ್ತೆ ಅವನ್ ತಂದೆ ಕಡೆ ನೋಡಿ, ಈಗೇನ್ ಪಾಪ, ನಿಮ್ಗೋಸ್ಕರ ನಾನು ಆ ಕೇರ್ ಫ್ರೀ ಮಾತ್ರೆ ಫಾರ್ಮುಲಾನ ಕದಿಬೇಕಾ? ಆಗ ನೀವು ನಾನು ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡಿರೋ ನಿಮ್ಮ ವಾರಸ್ದಾರ ಅಂತ ಒಪ್ಕೋತೀರಾ? ದೆನ್ ಫೈನ್, ನಾನು ಆ ಮಾತ್ರೆ ಫಾರ್ಮುಲಾನ ಕಳ್ತನ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಅವನು ಹೇಳ್ದ. ಕೋಪದಿಂದ ಗುರುನಾಥ್ ಪಂಡಿತ್ರು ಮಗನ್ ಮೇಲೆ ಕೈ ಮಾಡೋಕ್ ಹೋದ್ರು. ಚೇತನ ಅಡ್ಡ ಬಂದು ಅವರನ್ನ ತಡೆದ್ಲು. ಗುರುಗಳೇ, ಏನ್ ಮಾಡ್ತಿದ್ದೀರಾ ನೀವು? ನೀವಿಬ್ರು ಇಲ್ಲಿ ನಿಮ್ ಜಗಳನ ಸ್ಟಾಪ್ ಮಾಡಿ. ಈಗೇನು ಕೇರ್ ಫ್ರೀ ಮಾತ್ರೆಗೋಸ್ಕರ ನಿಮ್ ಜಗಳ? ಆ ಮಾತ್ರೆಗಳೇನು ಮಲ್ಹೋತ್ರ ಫ್ಯಾಮಿಲಿಯವ್ರದ್ ಮಾತ್ರ ಅಲ್ಲ, ಯಾರ್ ಬೇಕಿದ್ರು ಪಡ್ಕೋಬಹುದು. ಕೂಲ್ ಆಗಿರಿ, ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ನಾವು ನಿಧಾನವಾಗಿ ಯೋಚಿಸ್ಬೇಕು ಅಷ್ಟೇ ಅಂತ ಚೇತನ ಹೇಳಿದ್ಲು. ವಾಟ್ ಯು ಮೀನ್ ಅಂತ ಕೇಳಿದ್ರು. ಈ ಕೇರ್ ಫ್ರೀ ಮಾತ್ರೆಗಳು ವಸುಂಧರಾ ಮಲ್ಹೋತ್ರ ಅವ್ರು ಕಂಡು ಹಿಡಿದಿದ್ದು. ಅವ್ರ ನಂತರ ಅವ್ರ ಮಗಳು ಆಯ್ರಾ ಶರ್ಮಾ ಆ ಫಾರ್ಮುಲಾನ ಡೆವಲಪ್ ಮಾಡಿ ಮಾತ್ರೆಗಳನ್ನ ತಯಾರಿಸಿದ್ಲು. ಆದ್ರೆ ಆಯ್ರಾ ಶರ್ಮಾ ಇನ್ನು ಒಂಟಿ. ಅವಳಿಗೊಂದು ಮದ್ವೆ ಆದ್ರೆ ಅವಳ ಗಂಡ ಆದವನಿಗೆ ಆ ಫಾರ್ಮುಲಾ ಮೇಲೆ, ಅವಳ ಮೇಲೆ ಹಕ್ಕಿರುತ್ತೆ. ಈಗ ನೀವೇ ಯೋಚಿಸಿ, ನಿಮ್ಗ ಆ ಫಾರ್ಮುಲಾ ಬೇಕಾದ್ರೆ ಆಯ್ರಾನ ಯಾರ್ ಜೊತೆ ಮದ್ವೆ ಮಾಡಿಸ್ಬೇಕು ಅಂತ ಚೇತನ ಕೇಳಿದ್ಲು. ನೋಡಿ ಗುರುಗಳೇ, ನಿಮ್ಗೆ ವಿಷಯನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಾನು ನಿಮ್ ಮಗ ಧ್ರುವನ ಯಾವತ್ತೂ ಬೇರೆ ದೃಷ್ಟಿಲಿ ನೋಡಿಲ್ಲ. ಇಷ್ಟು ವರ್ಷನೂ ಅವನನ್ನ ನನ್ನ ಬ್ರದರ್, ನನ್ನ ಅಣ್ಣ ಅನ್ನೋ ದೃಷ್ಟಿಲಿ ಟ್ರೀಟ್ ಮಾಡಿದೀನಿ. ಈಗ್ಲೂ ಧ್ರುವ ನನಗೆ ಅಣ್ಣನ ಹಾಗೆ ಅಂತ ಚೇತನ ಹೇಳಿದ್ಲು. ಒಂದ್ ಸೆಕೆಂಡ್ ಯೋಚಿಸಿ
ಗುರುನಾಥ್ ಪಂಡಿತ್ರು ನಕ್ರು. ಅವರವಳ ಮಾತನ್ನ ಅರ್ಥ ಮಾಡ್ಕೊಂಡು, ಹಾ, ನಾನು ನನ್ನ ಗಾಡ್ ಡಾಟರ್ ಅಂತ ಅಂದ್ಕೊಂಡಿದ್ದೀನಿ ಚೇತನ ಅಂತ ಹೇಳಿದ್ರು. ಓ ನಿಜನಾ? ನಾನ್ ನಿಮ್ ಡಾಟರ್ ಅಂದ್ಮೇಲೆ ಇನ್ನೂ ಯಾಕೆ ಅನುಮಾನ ಪಡ್ತಿದ್ದೀರಾ? ನಿಮ್ ಹಾಗೆ ತುಂಬಾ ಜನ ಆಯ್ರಾನ ಸೊಸೆ ಮಾಡ್ಕೊಳ್ಳೋಕೆ ರೆಡಿ ಇರಬಹುದು. ನೀವ್ ಡಿಲೇ ಮಾಡಿದ್ರೆ ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಕಾಗತ್ತೆ ಅಂತ ಸ್ಮೈಲ್ ಮಾಡ್ತಾ ಹೇಳಿದ್ರು. ಗುರುನಾಥ್ ಪಂಡಿತ್ರು, ಹಾ, ನೀನ್ ಹೇಳಿದ್ದು ನಿಜ. ನಾನೀಗ್ಲೇ ಈ ಮ್ಯಾರೇಜ್ ಬಗ್ಗೆ ಮಾತಾಡೋಕೆ ಯಾರನ್ನಾದ್ರೂ ಕೇಳ್ತೀನಿ. ಆದಷ್ಟು ಬೇಗ ನಾವ್ ಅಂದ್ಕೊಂಡ್ ಕೆಲ್ಸನ ಮಾಡ್ಬೇಕು. ಇರು, ಈಗಲೇ ಒಂದು ಫೋನ್ ಕಾಲ್ ಮಾಡ್ಬಿಡ್ತೀನಿ ಅಂತ ಅಂದ್ರು. ಅದೇ ದಿನ ಸಂಜೆ ಮಲ್ಹೋತ್ರ ಫ್ಯಾಮಿಲಿಗೆ ಅಕಸ್ಮಾತ್ ಆಗಿ ಗೆಸ್ಟ್ ಒಬ್ರು ಬಂದಿದ್ರು. ಡಾಕ್ಟರ್ ಶಾಂತಮೂರ್ತಿ ಅವ್ರ ಮಿಸ್ಸಸ್ ತುಂಬಾ ದಿನಗಳ ಮೇಲೆ ಮಲ್ಹೋತ್ರ ಫ್ಯಾಮಿಲಿಗೆ ಇನ್ಫಾರ್ಮ್ ಕೂಡ ಮಾಡದೆ ಮೀಟ್ ಆಗೋಕ್ ಬಂದಿದ್ರು. ಡಾಕ್ಟರ್ ಶಾಂತಮೂರ್ತಿ ಅವ್ರ ಮಿಸ್ಸಸ್ ಇಬ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಹೆಸರು ಮಾಡಿರುವಂತಹ ಡಾಕ್ಟರ್ಸ್. ಆದ್ರೆ ಅವರು ಗುರುನಾಥ್ ಪಂಡಿತ್ರಿಗೆ ತುಂಬಾ ಹತ್ರವಾಗಿದ್ದವರು. ಮಲ್ಹೋತ್ರ ಫ್ಯಾಮಿಲಿಯ ದೊಡ್ಡ ಶತ್ರು ಆಗಿ ಬೆಳೆದಿದ್ದ ಗುರುನಾಥ್ ಪಂಡಿತ್ರಿಗೆ ಬೇಸರ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಕಪಲ್ ಮಲ್ಹೋತ್ರ ಅವರನ್ನ ಮೀಟ್ ಆಗದೆ ತುಂಬಾ ವರ್ಷನೇ ಆಗಿತ್ತು. ಡಾಕ್ಟರ್ ಶಾಂತಮೂರ್ತಿಯ ಹೆಂಡತಿ ವಿದ್ಯಾ ಅವರು ಫೇಮಸ್ ಸರ್ಜನ್ ಕೂಡ. ಸುಮಾರು ಸುಕನ್ಯಾ ಏಜಿನ ಆ ಲೇಡಿ ತುಂಬಾ ಬೋಲ್ಡ್ ಆಗಿ ಮಾತಾಡ್ತಿದ್ರು. ಅವ್ರಿಗೆ ನಾಚಿಕೆ ಆಗ್ಲಿ ಮುಜುಗರ ಆಗ್ಲಿ ಇರ್ಲೇ ಇಲ್ಲ. ಅವರೊಬ್ಬರೇ ಈ ರಾತ್ರಿಲಿ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದಿರೋದು ನಿಜಕ್ಕೂ ಕುತೂಹಲ ತಂದಿತ್ತು. ಏನ್ ಸುಕನ್ಯಾ, ತುಂಬಾ ಇಳ್ದೋಗಿದ್ದೀರಾ? ಎಲ್ಲಿ ನಿಮ್ ಸೊಸೆ ಆಯ್ರಾ? ಅವಳು ನಿಮ್ ಅತ್ತಿಗೆ ನಿರ್ಮಲಾ ದೇಸಾಯಿನ ಹೊಡೆದ್ಲಂತೆ. ಜೊತೆಗೆ ಯಾದವ್ ಕಂಪ್ನಿ ಜೊತೆ ಇನ್ವೆಸ್ಟ್ ಮಾಡೋಕೆ ನಿಮ್ಗೆ ಅವಕಾಶ ಕೊಡ್ಲಿಲ್ವಂತೆ, ನಿಜನಾ ಅಂತ ಕೇಳಿದ್ರು. ಸುಕನ್ಯಾಗೂ ವಿದ್ಯಾ ಮಾತಿಂದ ಕೋಪ ಬಂತು. ಹಲೋ ಮಿಸಸ್ ಶಾಂತಮೂರ್ತಿ, ಈ ವಿಷಯ ಮಾತಾಡೋಕೆ ಇಷ್ಟು ರಾತ್ರಿಲಿ ಬರ್ಬೇಕಿತ್ತ? ನಮ್ ಹುಡುಗಿ ಆಯ್ರಾ ಬಗ್ಗೆ ನಿಮ್ಗೇನ್ ಗೊತ್ತು? ಯಾರು ಏನೋ ಹೇಳ್ತಾರೆ ಅಂತ ಅದ್ನೇ ಕೇಳಿಸ್ಕೊಂಡ್ ಬಂದು ಇಲ್ಲಿ ಮಾತಾಡೋಕೆ ನೀವ್ ನಮಗ್ ಯಾರೂ ಅಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಸುಕನ್ಯಾ ಹೇಳಿದ್ರು. ಹೇ ಕೂಲ್, ನೀವು ತಪ್ಪಾಗಿ ತಿಳ್ಕೊತಿದ್ದೀರಾ. ಆಕ್ಚುಲಿ ನಾನು ನಿಮ್ಗೊಂದು ಸ್ವೀಟ್ ಸುದ್ದಿ ತಂದಿದ್ದೀನಿ. ಅದನ್ನ ಹೇಳೋಕ್ಕೂ ಮೊದಲು ಸ್ವಲ್ಪ ಟ್ವಿಸ್ಟ್ ಇರ್ಲಿ ಅಂತ ಅವಳ ಬಗ್ಗೆ ಕೇಳ್ದೆ ಅಂತ ವಿದ್ಯಾ ಅಂದ್ರು. ಸುಕನ್ಯಾ ಕ್ಯೂರಿಯಸ್ ಆದ್ರು. ಹೇಳಿ, ಏನ್ ವಿಷಯ ಅಂತ ಕೇಳಿದ್ರು. ಸೋಫಾ ಮೇಲೆ ಒಗ್ಗಿ ಕೂತ್ಕೊಳ್ತಾ ಡಾಕ್ಟರ್ ವಿದ್ಯಾ ಹೇಳಿದ್ರು, ನಾನಿಲ್ಲಿ ಬರೋ ಮೊದಲು ನಿಮ್ ಅತ್ತಿಗೆ ನಿರ್ಮಲಾಗೆ ಕಾಲ್ ಮಾಡಿದ್ದೆ. ಆಗ ಅವರು ಈ ವಿಷಯ ಹೇಳಿದ್ರು. ಅವ್ರೀಗ ತವ್ರ ಮನೇಲಿದ್ದಾರಂತೆ. ನಾನು ಅವ್ರಿಗೆ ವಾಪಸ್ ಮನೆಗೆ ಹೋಗೋಕೆ ಸಜೆಸ್ಟ್ ಮಾಡಿದೆ. ಎಷ್ಟು ದಿನ ಅಂತ ತವರಲ್ಲಿರೋದು? ಅದು ಒಂದ್ ರೀತಿ ಶೇಮ್ ಅಲ್ವಾ? ಹಾ, ನಿರ್ಮಲಾ ರಜಪೂತ್ ಬಂಗ್ಲೆ ಸೇರಿದ್ಮೇಲೆ ಮತ್ತೆ ವಾಪಸ್ ದೇಸಾಯಿ ಫ್ಯಾಮಿಲಿಗೆ ಬರೋದಿಲ್ಲ ಅಂತ ಹಠ ಮಾಡ್ತಿದ್ದಾಳೆ ಅಂತ ಸ್ಯಾಡ್ ಎಕ್ಸ್ಪ್ರೆಷನ್ ಅಲ್ಲಿ ಸುಕನ್ಯಾ ಹೇಳಿದ್ರು. ನಿಜ ಏನಂದ್ರೆ ನಿರ್ಮಲಾ ಗಂಡ ಅಂದ್ರೆ ಸುಕನ್ಯಾ ಅಣ್ಣ ರವೀಶ್ ದೇಸಾಯಿ ನಿರ್ಮಲಾಗೆ ಸರಿಯಾದ ಲೆಸನ್ ಕಲಿಸ್ಬೇಕು ಅಂದ್ಕೊಂಡಿದ್ರು. ಅವಳ ಸೊಕ್ಕು ಮುರಿಯೋಕೆ, ಅವಳಿಗೊಂದು ಒಳ್ಳೆ ಪಾಠ ಕಲ್ಸೋಕೆ ಬೇಕಂತಲೇ ಮನೆಗೆ ಕರ್ಕೊಂಡ್ ಬಂದಿರ್ಲಿಲ್ಲ. ಬಟ್ ದುರಂತ ಏನಂದ್ರೆ ಅವರಿಬ್ರು ಬೆಳೆದ ಮಕ್ಕಳು ಕೂಡ ಮನೆ ಬಿಟ್ಟು ತಾಯಿ ಜೊತೆ ಅವ್ರ ಅಜ್ಜನ್ ಮನೆ ಸೇರ್ಕೊಂಡ್ ಬಿಟ್ಟಿದ್ರು. ಅದಕ್ಕಿಂತಲೂ ದೊಡ್ಡ ದುರಂತ ಅಂದ್ರೆ ನಿರ್ಮಲಾ ಕಂಡೀಷನ್ಸ್ ಕೂಡ ಜಾಸ್ತಿ ಇತ್ತು. ಅವಳು ವಾಪಸ್ ದೇಸಾಯಿ ಮನೆಗೆ ಬರ್ಬೇಕು ಅಂದ್ರೆ ಸುಕನ್ಯಾ ಮತ್ತು ಆಯ್ರಾ ಇಬ್ರು ರಜಪೂತ್ ಬಂಗ್ಲೆಗೆ ಬಂದು ಅವಳು ಕಾಲ್ ಹಿಡಿದು ಎಲ್ರ ಮುಂದೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ಲು. ಅದಾಗೋವರೆಗೂ ತಾನು ತನ್ನ ಮಕ್ಕಳು ದೇಸಾಯಿ ಮನೆ ಹೊಸಲು ತುಳಿಯಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ರಿಂದ ಸುಕನ್ಯಾ ಕೂಡ ಈ ವಿಷಯದಲ್ಲಿ ತುಂಬಾ ಚಿಂತೆ ಮಾಡ್ಕೊಂಡಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.